ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಯಾಕಂದರೆ ಬೇಸಿಗೆ ಇತ್ತಲ್ಲ, ಬೇಸಿಗೆಯಲ್ಲಿ ಏನೂ ಟೈಮ್ ಇರಲಿಲ್ಲಲ್ವ, ಅದಕ್ಕೋಸ್ಕರ ಏನೂ ಹೊಲದಲ್ಲಿ ಏನೂ ವಿಡಿಯೋ ಮಾಡಿದ್ದಿಲ್ಲ. ಇವಾಗ ಮುಂಗಾರು ಸ್ಟಾರ್ಟ್ ಆಯ್ತಲ್ಲ, ಸೂರ್ಯಕಾಂತಿ ಎಲ್ಲ ಬಿತ್ತನೆ ಮಾಡಿದ್ದೀವಿ. ಬಿತ್ತನೆ ಮಾಡಿರೋ ಇದು ಒಂದು ತಿಂಗಳು ಬೆಳೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ತಿಂಗಳು ಬೆಳೆ. ಇದು ಇಷ್ಟು ದಿನ ಸ್ವಲ್ಪ ವಿಡಿಯೋ ಮಾಡಿದ್ದಿಲ್ಲ, ಕಾರಣಾಂತರಗಳಿಂದ ವಿಡಿಯೋ ಮಾಡಿದ್ದಿಲ್ಲ. ನೋಡಿ ಹೇಗಿದೆ ನಮ್ಮ ಸೂರ್ಯಕಾಂತಿ ಬೆಳೆ. ಇದು ಬಿತ್ತನೆ ಮಾಡಿ ಎಲ್ಲ ಒಂದು ತಿಂಗಳು ಆಯಿತು. ಬಿತ್ತನೆ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಒಂದು ಸ್ವಲ್ಪ ದಪ್ಪ, ನನ್ನ ಅನಿಸಿಕೆ ಪ್ರಕಾರ ಇದೊಂದು ಸ್ವಲ್ಪ ದಪ್ಪ ಆಗಿದೆ ಅನಿಸುತ್ತೆ. ಪರವಾಗಿಲ್ಲ, ನಡೆಯುತ್ತೆ. ಆದರೆ ಚೆನ್ನಾಗಿದೆ ಬೆಳೆ. ಏನು ಈಗಲಕ್ಕೆ ಅಲ್ಲ, ಮುಂದೆ ತೆನೆ ಬಿಟ್ಟಾಗ ದೊಡ್ಡ ತೆನೆ ಬಿಟ್ಟರೆ ಒಂದು ಸ್ವಲ್ಪ ನಮಗೆ ಇಳುವರಿ ಜಾಸ್ತಿನೇ ಬರುತ್ತೆ. ನೋಡಿ, ಇವಾಗೆಲ್ಲ ಎಡೆಕುಂಟೆ ಎಲ್ಲ ಬೋದು ಎಲ್ಲ ಹಾಕಿದ್ದೀವಿ. ಈಗ ನಿನ್ನೆ ಹೊಡೆದ್ವಿ ನೋಡಿ. ಇವತ್ತು ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮೂರಲ್ಲಿ ಯಾವ ಥರ ಹಾಕ್ತೀರಾ ಸೂರ್ಯಕಾಂತಿ, ಯಾವ ಥರ ಇಲ್ಲ ಅಂತ ನೋಡೋಣ. ನೋಡಿ, ಇದೇ ನಮ್ಮ ಸೂರ್ಯಕಾಂತಿ. ಒಂದು ಸ್ವಲ್ಪ ಇದಕ್ಕೆ ಈ ವರ್ಷ ಮಳೆಗಾಲ ಅಂತಾರಲ್ಲ, ಇದಕ್ಕೆ ಒಂದು ಸ್ವಲ್ಪ ನೀರು ಕಮ್ಮಿ ಬೇಕು ಅಂತಾರೆ. ಅದಕ್ಕೋಸ್ಕರ ನಾವು ಸೂರ್ಯಕಾಂತಿ ಹಾಕಿದ್ದಕ್ಕೂ ಈ ವರ್ಷ ಮಳೆಗಾಲ ಕಮ್ಮಿ ಅಂತ ಹಿಂಗೆ ನಡೆಯುತ್ತೆ ಅನಿಸುತ್ತೆ. ನೋಡಿ, ಇಲ್ಲಿ ಯಾಕೆ ಒಂದು ಸ್ವಲ್ಪ ಅಂಗ್ಲಾಗಿದೆ. ನೋಡಿ, ವಾತಾವರಣ ಎಷ್ಟು ಕೂಲಾಗಿದೆ. ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಈ ಕಡೆ ಮಳೆನೂ ಬರ್ತಾಯಿಲ್ಲ, ಈ ಕಡೆ ಬಿಸ್ತೇನೂ ಇಲ್ಲ. ಏನೋ ಒಂಥರ ಮಲೆನಾಡು, ನಮ್ಮೂರು ಈಗ ಮಲೆನಾಡು ಥರ ಕೂಲಾಗಿದೆ. ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ಬೆಳೆಗಳಿಗೆ ಬಿಸಿಲು ಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ವಾತಾವರಣ ಎಷ್ಟು ಚೆನ್ನಾಗಿದೆ, ಪರಿಸರ. ಇಲ್ಲಿದ್ದರೆ ಸೀದಾ ಮನೆಗೆ ಹೋಗೋಕ್ಕೂ ಮನಸ್ಸು ಬರೋಲ್ಲ, ಇಲ್ಲೇ ಹೊಲದಲ್ಲೇ ಇರಬೇಕು ಅನಿಸುತ್ತೆ. ನೋಡಿ, ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಮೆಕ್ಕೆಜೋಳ ಹಾಕಿದ್ದಾರೆ ನಮ್ಮ ಹೊಲ ಪಕ್ಕ. ಇಲ್ಲಿನ ಅವರು ಹೊಲ ರೆಡಿ ಮಾಡ್ತಾ ಇದ್ದಾರೆ. ನಾವಿದು ಜೂನ್ ತಿಂಗಳಲ್ಲಿ, ಜೂನು 2ನೇ ತಾರೀಕಿಗೆ ಬಿತ್ತನೆ ಮಾಡಿದ್ವಿ. ಇವತ್ತಿಗೆ 1 ತಿಂಗಳಾಯಿತು ಸೂರ್ಯಕಾಂತಿ ಬಿತ್ತನೆ ಮಾಡಿ. ನೋಡಿ, ಇನ್ನೂ ಬರಬೇಕಾ ಬೆಳೆ, ಇನ್ನೂ ಕರೆಕ್ಟ್ ಇದೆ ಸೈಜು. ಕಮೆಂಟ್ ಮಾಡಿ. ನನಗನ್ಸೋ ಪ್ರಕಾರ ನಮ್ಮದು ಸೂರ್ಯಕಾಂತಿದು ಸ್ವಲ್ಪ ದಪ್ಪ ಆಗಿದೆ ಅನಿಸುತ್ತೆ. ದಪ್ಪ ಬಿತ್ತಿದ್ದಾರೆ ಅನಿಸುತ್ತೆ. ಹೆಂಗೋ ಗೊತ್ತಿಲ್ಲ, ಆದ್ರೂ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಮುಂದೆ ಇಳುವರಿ ಬಂದಾಗ ಗೊತ್ತಾಗುತ್ತೆ ಹೆಂಗಾಗಿದೆ ಅಂತ. ನಾವು ತುಂಬ ದಿನ ಆಯಿತು ಈ ಸೂರ್ಯಕಾಂತಿ, ಇದೇ ಫಸ್ಟ್ ಟೈಮ್ ಹಾಕಿರೋದು ನಾವು. ಇದು ಮೊದಲೇ ಅನುಭವ ಆಗಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಏನು ಗೊತ್ತಿಲ್ಲ. ಇಷ್ಟು ದಿನ ಬರೀ ಮೆಕ್ಕೆಜೋಳ, ರಾಗಿ ಹಾಕಿ ಒಂದೇ ಬೆಳೆ ಆಗಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೆಳೆ ಚೇಂಜ್ ಮಾಡೋಣ ಅಂತ ಸೂರ್ಯಕಾಂತಿ ಹಾಕಿದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಮಾಡೋ ಕರ್ತವ್ಯ ಎಲ್ಲ ಮಾಡಿದ್ದೀವಿ. ಇದರಲ್ಲಿ ಅಷ್ಟೊಂದು ಕಳೆ ಏನೂ ಇಲ್ಲ. ಎಲ್ಲ ಮೊನ್ನೆ ಎಡೆಕುಂಟೆ ಹೊಡೆದು ಇವತ್ತು ಬೋದು ಹಾಕಿದ್ದೀವಿ. ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಚೆನ್ನಾಗಿದೆ ಬೆಳೆ, ಚೆನ್ನಾಗಿದೆ. ಇವಾಗ ಟೈಮ್ ಟು ಟೈಮ್ ಏನು ಮಳೆ ಬಂದುಬಿಟ್ರೆ ಎಲ್ಲ ಚೆನ್ನಾಗಾಗುತ್ತೆ. ಇಲ್ಲಿವರೆಗೆ ಏನು ತೊಂದರೆ ಆಗಿಲ್ಲ.